ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾವೆಲ್ಲ ಚೆನ್ನಾಗಿರಬೇಕು, ನಮಗೆಲ್ಲವೂ ಕೂಡ ಜಯ ಆಗ್ತಾ ಇರಬೇಕು, ಸಂತೋಷದಿಂದ ಇರಬೇಕು, ಕುಟುಂಬದಲ್ಲಿ ಯಾವುದೇ ಕಲಹಗಳಿರಬಾರ್ದು, ಮನಃಶಾಂತಿಯಾಗಿರಬೇಕು ಅಂತಕ್ಕಂಥ ನೆಮ್ಮದಿಯ ಜೀವನ ಸಾಗಿಸಬೇಕು ಅಂತಕ್ಕಂಥ ಪ್ರತಿಯೊಬ್ಬರ ಆಸೆಯಲ್ಲೂ ಇರುತ್ತೆ. ಪ್ರತಿಯೊಬ್ಬರಿಗೂ ಸಹ ತನ್ನ ಬಲ, ದೈವ ಬಲ, ಹಾಗೆ ಸ್ಥಾನ ಬಲ, ತನ್ನ ಬಲ, ದೈವ ಬಲ. ನಾವು ನಿಂತಿರ್ತಕ್ಕಂಥದ್ದು ಸ್ಥಾನಬಲ, ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು ನಮ್ಮ ಬಲ, ನಮ್ಮ ತಲೆ ಮೇಲೆ ಇರ್ತಕ್ಕಂಥದ್ದು ದೈವಬಲ. ಆದರೆ ಈ ಸ್ಥಾನಬಲದಲ್ಲಿ, ಆ ಕುಟುಂಬದಲ್ಲಿ, ಆ ಸ್ಥಾನದಲ್ಲಿ ಶಕ್ತಿ ಇರಬೇಕು, ಆ ಸ್ಥಾನದಲ್ಲಿ ಒಳ್ಳೆಯ ಲಹರಿಗಳಿರಬೇಕು, ಧನಾತ್ಮಕ ಚಿಂತನೆಗಳಿಗೆ ನಾವು ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾ ಇರಬೇಕು. ಅಂದರೆ ಕೆಲವೊಂದು ತಂತ್ರಗಳನ್ನು, ಕೆಲವೊಂದು ವಿಧಿವಿಧಾನಗಳನ್ನು ನಮ್ಮ ಋಷಿ ಮುನಿಗಳಿರ್ಬೋದು, ನಮ್ಮ ಇತಿಹಾಸ ಇರ್ಬೋದು, ನಮ್ಮ ಸಂಸ್ಕೃತಿಯಲ್ಲಿ ಅಳವಡಿಸ್ಕೊಂಡಿದ್ದರಿಂದ ಅದರ ಒಂದು ಅನುಭವಪೂರ್ವಕವಾಗಿ ಕೂಡ ನಮಗೆ ಕೊಟ್ಟಂತಹ ಸಾಕಷ್ಟು ಉದಾಹರಣೆಗಳಿರುತ್ತೆ. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಪೂಜಾ ಮಂದಿರದಲ್ಲಿ ತಾಮ್ರದ ಪಾತ್ರೆ ಅಥವಾ ತಾಮ್ರದ ಚಂಬಿರ್ಬೋದು, ತಾಮ್ರದ ಪಾತ್ರೆ ಇರ್ಬೋದು, ಅಥವಾ ಪಂಚಪಾತ್ರೆ ಅಂತೂ ಕೂಡ ಕರಿತೀವಿ. ಆ ತಾಮ್ರದ ಪಾತ್ರೆಯಲ್ಲಿ ಪೂಜಾ ಮಂದಿರದಲ್ಲಿ ರಾತ್ರಿ ಹೊತ್ತು ನೀರು ಇಡುವುದರಿಂದ ಏನು ಪ್ರಯೋಜನ ಆಗುತ್ತೆ, ಅದರ ಲಾಭಗಳೇನು? ಇವತ್ತಿನ ದಿವಸ ತಾಮ್ರದ ಚಂಬಿನಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪೂಜಾ ಮಂದಿರದಲ್ಲಿ ರಾತ್ರಿ ಹೊತ್ತು ಈಶಾನ್ಯ ಭಾಗ ಆಗ್ಬೋದು, ನೈಋತ್ಯ ಭಾಗ, ಆ ಪೂಜಾ ಮಂದಿರದಲ್ಲಿ ನೀವು ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟಿದ್ದೆ ಆದರೆ ಅದರ ಲಾಭಗಳೇನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಬೋದು. ನಾವು ತೀರ್ಥ ಇಡ್ತೀವಿ, ತೀರ್ಥ ಇಡ್ತಕ್ಕಂಥದ್ದು, ಹಣ್ಣು ಇಡ್ತಕ್ಕಂಥದ್ದು, ನೈವೇದ್ಯ, ಇದೆಲ್ಲರ ಜೊತೆಗೆ ತಾಮ್ರದ ಪಾತ್ರೆ, ತಾಮ್ರದಕ್ಕೆ ಭಾಳ ತಕ್ಷಣ ಧನಾತ್ಮಕ ಲಹರಿಗಳನ್ನು ಆಕರ್ಷಣೆ ಮಾಡ್ಕೊಳ್ಳೋ ಶಕ್ತಿ ಕೂಡ ಇದೆ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಆ ದೇವರ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ದೇವರಿಗೆ ನೀವು ಏನೇ ಇಟ್ಟರೂ ಕೂಡ ಅದು ಸೆಕೆಂಡ್ರಿ, ಅದನ್ನು ಸ್ವೀಕಾರ ಮಾಡ್ತಾರೋ ಮಾಡಲ್ಲೋ ಗೊತ್ತಿಲ್ಲ. ಆದರೆ ಈ ನೀರನ್ನು, ಈ ತಾಮ್ರದ ಪಾತ್ರೆಯ ನೀರನ್ನು ಸ್ವೀಕಾರ ಮಾಡ್ತಾರೆ. ಇಂದಿಗೂ ಸಹ ತಿರುಮಲದಲ್ಲಿರ್ತಕ್ಕಂಥ ಸ್ಥಿತಿಕಾರಕನಾಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಗೆ ತಾಮ್ರದ ಪಾತ್ರೆಯಲ್ಲಿ ನೀಡಿರ್ತಕ್ಕಂಥ ಪದ್ಧತಿ ಹಳೆಯ ಕಾಲದಿಂದಲೂ ಕೂಡ, ಅನಾದಿ ಕಾಲದಿಂದಲೂ ಕೂಡ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ಸಹ ತೀರ್ಥವನ್ನು ನಾವು ನೀರನ್ನಿಟ್ಟಾಗ ಕುಲ ದೇವರಿಗಾಗ್ಬೋದು, ಇಷ್ಟ ದೇವರಿಗಾಗ್ಬೋದು, ನಿಮಗಿಷ್ಟ ದೇವರಿಗೆ ಅಲ್ಲಿ ಇಟ್ಟು ಬಂದಿದ್ದೆ ಆದರೆ ಅದರಿಂದ ಸಾಕಷ್ಟು, ಆ ನೀರಿಗೆ ಸಾಕಷ್ಟು ಧನಾತ್ಮಕ ಲಹರಿಗಳಿರುತ್ತೆ. ಆ ನೀರನ್ನು ಸ್ನಾನಕ್ಕೆ ಉಪಯೋಗಿಸ್ಬೋದು, ಆ ನೀರನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡ್ಬೋದು, ಆ ನೀರನ್ನು ಸ್ವೀಕಾರ ಮಾಡ್ಬೋದು, ಆ ನೀರನ್ನು ವಾಹನಗಳ ಮೇಲೆ, ಆ ನೀರನ್ನು ಮಕ್ಕಳ ಮೇಲೆ ನಾವು ಪ್ರೋಕ್ಷಣೆ ಮಾಡಿದ್ದೆ ಆದರೆ ಧನಾತ್ಮಕ ಲಹರಿಗಳು ಕೂಡ ಬರುತ್ತೆ, ದುಷ್ಟಶಕ್ತಿಗಳು ಓಡಾಗುತ್ತೆ. ಹಾಗೆ ಅದರ ಜೊತೆಗೆ 2 ದಿನ ಅಥವಾ ನಾವು ಯಾವಾಗಲೂ ಪ್ರತಿದಿನವೂ ಮಾಡಬೇಕಂದ್ರೆ 2 ದಿನಕ್ಕೊಂದ್ಸರಿ ಅಥವಾ 3 ದಿನಕ್ಕೊಂದ್ಸರಿ ಆ ನೀರನ್ನು ಬದಲಾಯಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸಮಸ್ತ ದೋಷಗಳ ನಿವಾರಣೆಯಾಗುತ್ತೆ, ನವಗ್ರಹಗಳ ದೋಷ ನಿವಾರಣೆ ಆಗ್ತಕ್ಕಂಥ ಜೊತೆಗೆ ಪಂಚಭೂತಗಳ ಅನುಕೂಲ ಕೂಡ ನಮಗೆ ಸಿಗ್ತಕ್ಕಂಥ ಯೋಗ ಇರುತ್ತೆ. ಆ ಪಂಚಭೂತಗಳಲ್ಲಿ ನೀರು ಕೂಡ ಒಂದಾಗಿರೋದ್ರಿಂದ ಪಂಚಭೂತಗಳ ಆರಾಧನೆಯ ಫಲ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ತಾ, ದುಷ್ಟ ಶಕ್ತಿಗಳು ಹೋಗುತ್ತೆ, ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಕೂಡ ಬರುತ್ತೆ, ವಾಸ್ತು ರೀತಿ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.